ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಸ್ಮೋಕ್ ಟೈಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲ ಕೆಲಸ ಮುಗೀತು ಬೆಳಗ್ಗೆನೆ. ಒಂದು ವೀಕಿಂದ ಅನ್ಕೊತಾ ಇದ್ದೀನಿ ಧನಿಯಾ ಪುಡಿ ಮಾಡಬೇಕು ಅಂತ. ಖಾಲಿಯಾಗಿದೆ ಮನೆಯಲ್ಲಿ. ನಿನ್ನೆಗಂತೂ ಕಂಪ್ಲೀಟಾಗಿ ಖಾಲಿ ಆಗಿಬಿಡ್ತು. ಅದೃಷ್ಟವಶಾತ್ 5 ದಿವಸದಿಂದ ಮನೇಲಿ ನಾನ್ ವೆಜ್ ಮಾಡೋಂಗಿಲ್ಲ. ನಮ್ಮಲ್ಲೊಬ್ಬರು ನಮ್ಮ ತಾತ ಒಬ್ಬರು ತೀರೋಗಿದ್ರು. ಹಾಗಾಗಿ ಧನಿಯಾ ಪುಡಿಯ ಅವಶ್ಯಕತೆ ಬಂದಿರಲಿಲ್ಲ. ಬಟ್ ಇವತ್ತು ಮಾಡಬೇಕು. ಹಾಗಾಗಿ ಧನಿಯಾ ಪುಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಎಲ್ಲರ ಜೊತೆನೂ ಶೇರ್ ಮಾಡೋಣ ಅನಿಸ್ತು ಧನಿಯಾ ಪುಡಿ ಹೇಗೆ ಮಾಡೋದು ಅಂತ. ಯಾಕಂದರೆ ನಮ್ಮ ಮನೆಯಲ್ಲಿ ಧನಿಯಾ ಪುಡಿ ತುಂಬ ಚೆನ್ನಾಗಿರುತ್ತೆ ಯಾವಾಗ್ಲೂ. ಮತ್ತು ಈ ನಾನ್ ವೆಜ್ ಏನು ಮಾಡ್ತೀವಲ್ಲ, ಮಟನ್, ಚಿಕನ್, ಇದಕ್ಕೆಲ್ಲ ಧನಿಯಾ ಪುಡಿ ಮೇಯ್ನ್ ಇಂಗ್ರೀಡಿಯೆಂಟ್. ಅದು ಚೆನ್ನಾಗಿದ್ದರೆ ಸಾರು ಚೆನ್ನಾಗಿ ಬಂದುಬಿಡುತ್ತೆ. ಈ ಅಂಗಡಿ ಪುಡಿಗಳೆಲ್ಲ ಬಳಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈಸಿಯಾಗಿ ಮಾಡ್ಕೋಬೋದು. ಹಾಗಾಗಿ ಧನಿಯಾ ಪುಡಿ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಧನಿಯಾ ಪುಡಿನ. ಪಾರಿಜಾತ ಹೂವು ನೋಡಿ ಇಷ್ಟೊಂದು ಬಿದ್ದೋಗಿದೆ. ನಮ್ಮದೇ ಕರ್ಬೇವಿನ ಸೊಪ್ಪಿನ ಗಿಡ ಇರೋದ್ರಿಂದ, ಗಿಡ ಅಲ್ಲ ಮರನೇ ಆಗಿದೆ ಇರೋದ್ರಿಂದ ಕರ್ಬೇವಿನ ಸೊಪ್ಪಿಗೆ ಏನು ಯೋಚನೆ ಇಲ್ಲ. ಆದರೆ ಕಿತ್ಕೊಂಬಂದು ಕೊಡೋರಿಗೆ ಯೋಚನೆ. ನೋಡಿ ಇಲ್ಲಿ ಈ ಸಿಗ್ದಲ್ಲಿ ನಮ್ಮನವ್ರು ನನ್ನ ಹೋಗು ಅಂತಿದ್ದಾರೆ. ಎಲ್ಲಾದರೂ ಉಂಟಾ ನೋಡಿ ಎಷ್ಟು ಸೊಪ್ಪಿದೆ. ಚೆನ್ನಾಗಿರೋದು ಕಿತ್ಕೊಳ್ಳಿ. ಹಾಂ ಹಾಂ, ನಮ್ಮಮ್ಮಿ ಈ ಸೊಪ್ಪು ಹಾಕಲ್ಲ. ನಮ್ಮಮ್ಮಿಗೆ ನಾಟಿ ಸೊಪ್ಪು ಬೇಕಂತೆ. ನೋಡಿ ಇಷ್ಟು ನಾನು 1 kg ಧನಿಯಾ ತೊಗೊಂಡಿದ್ದೀನಿ. ಸೊ ಇಷ್ಟು ಕರ್ಬೇವಿನ ಸೊಪ್ಪು ಬೇಕು. ತೊಳೆದು ಇದನ್ನು ಸ್ವಲ್ಪ ತೇವ ಎಲ್ಲ ಹೋಗೋಂಗೆ ಹಾರಿಸಿಟ್ಕೊಳ್ಳೋಣ. ನಮ್ಮ ಮನೆಯವರೇ ಕಿತ್ಕೊಬಂದಿದ್ದು, ನಮ್ಮ ಮನೆಯವರೇ ತೊಳೆದಿದ್ದು. ನೋಡಿದ್ರಲ್ಲ ನೀವು. ಸೊ ಅವರೇ ತೊಳೆದಿಟ್ಟಿದ್ದಾರೆ. ಈಗ ಇದನ್ನು ಹಾರಿಸೋಣ. ಈಗ ಇದು ಕರ್ಬೇವಿನ ಸೊಪ್ಪು ಏನಿದೆಯಲ್ಲ, ಇದನ್ನು ಹಂಗೆ ತೊಳೆದ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಹಾಗೆ ತೊಳೆದ್ರೂ ಇದನ್ನು ಹಾರಿಸ್ಬೇಕು. ತೇವ ಇರಬಾರ್ದಲ್ವಾ. ಸೊ ಈ ಥರ ಸುಳಿದ್ಬಿಟ್ಟು ಹಾಕಿದ್ರೆ ಬೇಗ ಆರುತ್ತೆ. ಅದಕ್ಕೆ ಹಾರಿಸ್ತಾ ಇದ್ದೀನಿ. ಇವಾಗ ಧನಿಯಾನ ಹಾಯ್ಕೊತಾ ಇರೋದಂದ್ರೆ ಹಾಯ್ಕೊಂಡು ತಿನ್ನೋದಲ್ಲ, ಏನು ಹೇಳ್ತಾರೆ, ಕಸ ಕಡ್ಡಿ ಇಂಪ್ಯೂರಿಟೀಸ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ನಾನಿಲ್ಲಿ 1 kg ಧನಿಯಾ ತೊಗೊಂಡಿದ್ದೀನಿ. ಫೈನ್ ಕ್ವಾಲಿಟಿ. ಇದರಲ್ಲೇ ಎಂಥ ಫೈನ್ ಕ್ವಾಲಿಟಿ ತೊಗೊಂಡ್ರು ಸ್ವಲ್ಪ ಆದರೂ ಇಂಪ್ಯೂರಿಟೀಸ್ ಇರುತ್ತೆ. ಸೊ ಅದನ್ನು ಚೆಕ್ ಮಾಡ್ಕೋಬೇಕು. ಆಮೇಲೆ ಮೇಯ್ನ್ ಥಿಂಗ್ ಏನಂದರೆ, ನೀವು ಈ ಪುಡಿಗಳು ಮಾಡೋವಾಗ ಬರೀ ಧನಿಯಾ ಪುಡಿನೇ ಅಂತಲ್ಲ, ಸಾಂಬಾರು ಪುಡಿ, ಪುಳಿಯೋಗರೆ ಪುಡಿ, ವಾಂಗಿಬಾತ್ ಪುಡಿ, ಇದು ಏನೇ ಮಾಡಿ ಮೇಯ್ನ್ ಥಿಂಗ್ ನೀರು ಎಲ್ಲೂ ಒಂಚೂರು ನೀರು ತಾಗ್ದಂಗೆ ನೋಡ್ಕೋಬೇಕು. ಅದಕ್ಕೇ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ಹಾರಕ್ಕೆ ಹಾಕಿರೋದು. ಬೇರೆ ಪುಡಿಗಳೆಲ್ಲ ನಂಗೆ ಮಮ್ಮಿನೇ ಮಾಡಿಕೊಡ್ತಾರೆ. ಇದು ಮಮ್ಮಿನೇ ಮಾಡಿಕೊಡ್ತಾಯಿದ್ರು ನನಗೆ 1 ವರ್ಷದಿಂದ, 1.5 ವರ್ಷ, 2 ಟೈಮ್ 3 ಟೈಮಿಂದ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು 1 kg ಧನಿಯಾ ನನಗೆ 6 ತಿಂಗಳಂತೂ ಗ್ಯಾರಂಟಿ ಬರುತ್ತೆ. ಸೊ ಜಾಸ್ತಿ ಮಾಡಿಕೊಂಡು ಅದನ್ನೆಲ್ಲ ಹಾಗೆ ಇಡೋಕ್ಕೆ ಜಾಗ ಇಲ್ಲದೆ ಫ್ರಿಜ್ಜಲ್ಲಿ ಇಡೋದು, ಇದೆಲ್ಲ ಮಾಡೋ ಬದಲು ಈಸಿ ಅಲ್ವಾ, ಬೇಗ ಆಗುತ್ತೆ. ಎಷ್ಟೆಷ್ಟು ಬೇಕೋ ಅಷ್ಟು. ಅಂದರೆ ಅವತ್ತಿಂದ ಅವತ್ತಂತೂ ಮಾಡೋಕ್ಕಾಗಲ್ಲ ಪುಡಿ. ಬಟ್ ಒಂದು 6 ತಿಂಗಳಿಗೆ 3 ತಿಂಗಳಿಗಾಗೋಷ್ಟು ಮಾಡ್ಕೋಬೋದು. ಪರವಾಗಿಲ್ಲ, ನೀಟಾಗಿದೆ. ಅಲ್ಲೊಂದು ಇಲ್ಲೊಂದು ಇದೆ, ಒಣಗಿರೋದು, ಕೆಟ್ಟಿರೋದು, ಕಡ್ಡಿ, ಕಲ್ಲು, ಈ ಥರದ್ದು. ಸೊ ಇದು ಹಾಯ್ಕೊಳ್ಳೋಷ್ಟರಲ್ಲ, ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಕರ್ಬೇವಿನ ಸೊಪ್ಪು ಒಣಗಿಬಿಡುತ್ತೆ. ಆಮೇಲೆ ಇದಕ್ಕೆ 1 kg
ಧನ್ಯಾಗೆ 50 ಗ್ರಾಮ್ನಷ್ಟು ಅರಿಶಿನ ಕೊಂಬನ್ನು ತೊಗೋಬೇಕು. ಇದು ಮೂರೇ ಇಂಗ್ರೀಡಿಯೆಂಟು. 1 kgಗೆ 50 ಗ್ರಾಮ್. ಕೆಲವ್ರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ತಾರೆ. ನಾನು ಮಮ್ಮಿ ಹಾಕೋ ಅಳತೆ, ಮಮ್ಮಿ ಒಂದು ಸತಿ ನಾನು 1 kgಗೆ ಬರೆಸಿಟ್ಕೊಂಡಿದ್ನಲ್ಲ, ಅದೇ ಅಳತೆನೆ ಮಾಡೋದು. ನಾವು ಈ ನಾನ್ ವೆಜ್ಗಳು ಮಾಡ್ತೀವಲ್ಲ, ಮಟನ್ನು ಚಿಕನ್, ಆವಾಗೆಲ್ಲ ಅರಿಶಿನ ಬಳಸ್ತೀವಿ. ಹಾಗಾಗಿ ಇದಕ್ಕೂ ಜಾಸ್ತಿ ಹಾಕ್ಬಿಟ್ರೆ ಕಲರ್ ಒಂಥರ ಆಗುತ್ತೆ, ಮತ್ತು ಟೇಸ್ಟೂ ಸ್ವಲ್ಪ ಜಾಸ್ತಿ ಅರಿಶಿನ ಅನಿಸ್ಬಿಡುತ್ತೆ. ಅದಕ್ಕೆ ಜಾಸ್ತಿ ಹಾಕಲ್ಲ. ಒಂದು 50 ಗ್ರಾಮ್ ಹಾಕಿದ್ರೆ ಸಾಕು 1 kgಗೆ ಕರೆಕ್ಟಾಗಿ. ಇವಾಗ ಧನಿಯಾ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅರಿಶಿನ ಕುಟ್ಕೊಳ್ಳೋಣ. ಅರಿಶಿನ ಜಾಸ್ತಿ ಪುಡಿ ಆಗೋದೇನು ಬೇಡ, ಬಟ್ ಮಿಷಿನ್ ಅವ್ರು ಬೈತಾರೆ ದಪ್ಪ ದಪ್ಪ ಇದ್ದರೆ. ಅದಕ್ಕೆ ನೋಡಿ ಈ ಥರ ಇಷ್ಟಿಷ್ಟು ಮಾಡಿಕೊಂಡ್ರೆ ನೋಡಿ, ಇಷ್ಟಿಷ್ಟು ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ. ನೋಡಿ ಇವಾಗ ಅರಿಶಿನ ಕುಟ್ಕೊಂಡಿದ್ದಾಯಿತು. ಅಷ್ಟೊತ್ತಿಗೆ ನಮಗೆ ಕರ್ಬೇವಿನ ಸೊಪ್ಪು ನೋಡಿ ನೀಟಾಗಿ ಆರಿದೆ, ಒಂಚೂರು ತೇವ ಇಲ್ದಂಗೆ ನೀಟಾಗಿ ಆರಿದೆ. ಈಗ ಇದನ್ನು ಒಂದು ಕಡೆಗೆ ತಕ್ಕೊಳ್ಳೋಣ. ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಉರಿಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಲೆಸನ್ ನಂಬರ್ 1, ಒಲೆ ಹೊತ್ತಿಸಬೇಕು ಯಾವುದೋ ಒಂದು ಬೇಕು. ಪಾತ್ರೆ ಯಾವಾಗಲೂ ಮಂಡ ತಳ್ಳದಾಗಿರಬೇಕು, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ. ಸೊ ಫಸ್ಟ್ ನಾನು ಈ ಅರಿಶಿನ ಕೊಂಬಿತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು ಫಸ್ಟ್ ಇದನ್ನು ಹುರ್ಕೊಳ್ಳೋಣ. ಯಾಕೆಂದರೆ ಇದು ದಪ್ಪ ಇರೋದ್ರಿಂದ ಧನಿಯಾ ಜೊತೆ ಹಾಕಿದ್ರೆ ಬೇಗ ಕಪ್ಪಾಗ್ಬಿಡುತ್ತೆ. ಫಸ್ಟ್ ಇದಕ್ಕೆ ಉರಿ ಹತ್ತುತ್ತೆ, ಅದಕ್ಕೆ ಇದು ಸಪ್ರೇಟಾಗಿ ಹುರ್ಕೊತಾ ಇದ್ದೀನಿ. ಇದು ಎಲ್ಲಿವರೆಗೂ ಹುರಿಬೇಕಂದ್ರೆ ಈ ಕರ್ಬೇವಿನ ಸೊಪ್ಪು ಏನಿದೆಯಲ್ಲ ಅದೆಲ್ಲ ನೀರಿನ ಅಂಶ ಏನಿರುತ್ತೆ ಅದೆಲ್ಲ ಹೋಗಿ ಡ್ರೈ ಆಗಬೇಕು ಫುಲ್ಲು, ಅಲ್ಲಿವರೆಗೂ ಹುರಿಬೇಕು. ನೋಡಿ ಅದು ಡ್ರೈ ಆಗೋವಾಗ ಆ ಥರ ಪಟ ಪಟ ಅಂತ ಸೌಂಡ್ ಬರುತ್ತೆ. ಆ್ಯಕ್ಚುಲಿ ತುಂಬ ಬಿಸಿಲಿರುವಾಗ ಹುರಿದ್ರೆ ಕೆಲಸ ಈಸಿ ಆಗುತ್ತೆ. ಮತ್ತು ಈ ಬಿಸಿಲಿಗೆ ಕೂಡ ಇಡ್ತೀವಿ ಇದನ್ನು. ಏನಕ್ಕೆ ಅಂದರೆ ಅಪ್ಪಿ ತಪ್ಪಿ ಎಲ್ಲಾದರೂ ಸ್ವಲ್ಪ ತೇವಾಂಶ ಅಥವಾ ಇದು ಹುರಿಯೋದು ಸರಿಯಾಗಿ ಹುರಿದಿಲ್ಲ ಅಂದರೆ ಒಣಗಲಿ ಅಂತ ಇಡ್ತಾರೆ. ನಾನು ಇಡ್ತೀನಿ, ಬಟ್ ನನಗೀಗ ಏನಾಗ್ಬಿಟ್ಟಿದೆ ಅಂದರೆ ಆಪ್ಷನ್ನೇ ಇಲ್ಲ, ಫುಲ್ ಖಾಲಿ ಆಗಿಬಿಟ್ಟಿದೆ ಮನೇಲಿ. ಮೋಡ ಇದ್ದರೂ ಸರಿ ಬಿಸಿಲಿದ್ರೂ ಸರಿ ಮಾಡಲೇಬೇಕಾಯ್ತು. ಸ್ವಲ್ಪ ಬಿಸಿಲಿತ್ತು ಆವಾಗಲೇ ಇಟ್ಕೊಂಡಾಗ, ಈಗ ಅದು ಇಲ್ಲ. ನೋಡೋಣ ಎಷ್ಟು ಮಾತ್ರ ಒಣಗುತ್ತೆ ಅಂತ. ನೋಡಿ ಈಗ ಇದಾಗಿದೆ, ಫುಲ್ ಡ್ರೈ ಆಗಿದೆ. ಇವಾಗ ಇದನ್ನು ಉರಿ ಕಡಿಮೆ ಮಾಡಿ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಧನಿಯಾ ಹುರ್ಕೊಳ್ಳೋಣ. ಧನಿಯಾನೂ ಅಷ್ಟೇ ಎಲ್ಲ ಒಂದೇ ಸತಿ ಹಾಕ್ಕೋಬಾರ್ದು. ಒಂದು ರೋಸ್ಟ್ ಆಗುತ್ತೆ, ಒಂದು ರೋಸ್ಟ್ ಆಗಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕೈ ಆಡಿಸೋಕ್ಕಾದಷ್ಟು ಹಾಕ್ಕೋಬೇಕು. ಬಟ್ ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಸೊ ಈ ಧನಿಯಾ ಉರಿಯೋ ಟೆಕ್ನಿಕ್ ಏನಂದರೆ, ಒಂದು ಈ ಥರ ಕೈ ಆಡಿಸ್ತಾನೆ ಇರಬೇಕು. ಎರಡನೇದು ನೋಡಿ ಈ ಥರ ಹಿಡಿದ್ರೆ ಕೈ ಅಪ್ಪ ಅಂತೀವಲ್ಲ ಬಿಸಿ ತಗಲ್ದಾಗ ಅಷ್ಟು ಬಿಸಿ ಆಗಬೇಕು, ಅಷ್ಟು ಉರಿಬೇಕು. ಇದು ಟೆಕ್ನಿಕ್ಕು, ನನಗೆ ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋ ಟೆಕ್ನಿಕ್.
ಮತ್ತು ನೋಡಿ ಈ ಥರ ತಳ ಹತ್ಬಿಡುತ್ತೆ, ನೋಡ್ಕೋಬೇಕು ಹುಷಾರಾಗಿ. ಈಗ 2ನೇ ರೌಂಡು. ಧನಿಯಾ ಏನು ಕಷ್ಟ ಇಲ್ಲ, ಬೇಗ ಹುರಿದ್ಬಿಡ್ಬೋದು. ಬಟ್ ಸಾಂಬಾರು ಪುಡಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಮತ್ತು ಅದು ಮೆಣಸಿನ್ಕಾಯಿ ಎಲ್ಲ ಬಳಸ್ತೀವಲ್ಲ, ಖಾರ ಬಾಬಾ, ಅದಕ್ಕೆ ಅದು ಇನ್ನೂ ನಾನೇ ಟ್ರೈ ಮಾಡಿಲ್ಲ. ಮಮ್ಮಿ ಕೈಯಲ್ಲೇ ಮಾಡ್ಕೊತಾ ಇದ್ದೀವಿ. ಬಟ್ ಇವಾಗಿದೆ, ಈಗ ಇನ್ನೂ ಒಂದು 6 ತಿಂಗಳು 1 ವರ್ಷವರೆಗೂ ಏನೂ ಯೋಚನೆ ಇಲ್ಲ. ಆಮೇಲೆ ಸಾಂಬಾರು ಪುಡಿ ಮಾಡೋಷ್ಟರಲ್ಲಿ ನಾನೇ ಕಲ್ತ್ಕೋಬೇಕು ಅಂತ. ಎಷ್ಟು ದಿವಸ ಮಮ್ಮಿ ಕೈಯಲ್ಲೇ ಮಾಡಿಸೋದು ಅಲ್ವಾ? ಮದುವೆ ಆಗಿ 18 ವರ್ಷ ಆಯಿತು ಅಂತ ಮಾತ್ರ ಹೇಳ್ತೀವಿ, ಕಲ್ತಿರೋದು ಮಾತ್ರ ಅಲ್ಲಿ ಏನೂ ಇಲ್ಲ, ಎಲ್ಲ ಮಮ್ಮಿನೇ ಮಾಡಬೇಕು. ಫೈನಲ್ ರೌಂಡ್ ಇದು. ಕರೆಕ್ಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡಿದ್ರೆ, ಕರ್ಬೇವಿನ ಸೊಪ್ಪೆಲ್ಲ ರೆಡಿ ಇಟ್ಕೊಂಡಿದ್ರೆ ಒಂದು ಅರ್ಧ ಗಂಟೆ ಕೆಲಸ. ಗ್ರೇಟ್, ಬಿಸಿಲು ಬಂತು, ಬಿಸಿಲು ಒಣಗ್ಸೋಕ್ಕೆ ಸರಿ ಆಗುತ್ತೆ. ಈಗ ಬಿಸಿಲು ಬಂತು. ಒಳ್ಳೆ ಸಮ್ಮರಲ್ಲಿ ಮಾಡ್ಕೊಂಡ್ಬಿಟ್ರೆ 1 ಅವರ್ ಆರ್ಬಿಟ್ರೆ ಸಾಕಿದು. ಬಿಸಿಲಲ್ಲಿ ಒಳ್ಳೆ ಪುಡಿ ಆಗುತ್ತೆ. ಮತ್ತು ಈ ಧನಿಯಾದಲ್ಲಿ ಇನ್ನೊಂದೇನೆಂದರೆ ಒಡೆದಿರಬಾರ್ದು. ಅಂದರೆ ಪೂರ್ತಿ ಉಂಡೆ ಉಂಡೆ ಧನಿಯಾ ಹಾಗೆ ಇದ್ದರೆ ಟೇಸ್ಟ್ ಜಾಸ್ತಿ ಅಂತೆ, ಮಮ್ಮಿ ಯಾವಾಗಲೂ ಹೇಳ್ತಿರ್ತಾರೆ. ಅರ್ಧ ಆಗಿರುತ್ತೆ ನೋಡಿ, ಕಾಳು ಒಡೆದಿರುತ್ತಲ್ಲ, ಅದು ಅಷ್ಟು ಟೇಸ್ಟ್ ಕೊಡಲ್ವಂತೆ ಧನಿಯಾ ಪುಡಿ. ಸೊ ಅದಕ್ಕೇನೆ ಫೈನ್ ಕ್ವಾಲಿಟಿ ಅಂದರೆ ಫುಲ್ ಹಾಗೆ ಇರುತ್ತೆ ಅಂತ, ಅದು ನೋಡಿ ತಗೋಬೇಕು. ಇವಾಗ ಇದೂ ಆಯಿತು. ಕೈ ಬಿಸಿ ತಗೊಳ್ತು. ಆಯಿತು, ಇದು ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಲಾಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಹುರಿದಾದ್ಮೇಲೆ. ಈ ಕರಿಬೇವು ಅರಿಶಿನ ಎಲ್ಲ ಏನಿದೆಯಲ್ಲ ಅದು ಮಿಕ್ಸ್ ಆಗಬೇಕು. ಅದು ಒಂದೇ ಕಡೆ ಕುತ್ಕೊಬಿಟ್ರೆ ಅವರೂ ಇದಕ್ಕೆ ಹಾಕೋವಾಗ, ಮಿಷಿನ್ಗೆ ಹಾಕೋವಾಗ ಹಂಗೆ ಹಾಕ್ಬಿಡ್ತಾರೆ, ಸರಿಯಾಗಿ ಮಿಕ್ಸ್ ಆಗಲ್ಲ. ಸೊ ನಾವು ಮನೆಯಲ್ಲೇ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದನ್ನು ಬಿಸಿಲಿಗೆ ಇಡೋದು. ಎಷ್ಟೊತ್ತು? 1 ಅವರ್ ಅಷ್ಟೊತ್ತಾದರೂ ಇಡಲೇಬೇಕು ಬಿಸಿಲಿಗೆ. ಸ್ವಲ್ಪ ಚೆನ್ನಾಗಿ ಬಿಸಿಲಿಗೆ ಒಣಗಿದಷ್ಟು ಪುಡಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದು ಬಿಸಿಲಲ್ಲಿ ಚೆನ್ನಾಗಿ ಆರಿದೆ. ಅಷ್ಟರಲ್ಲಿ ನಂದು 1 ರೌಂಡ್ ನಿದ್ದೆ ಆಯಿತು. ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಮನೆಯವರು ಮಿಷಿನ್ಗೆ ತೊಗೊಂಡೋಗಿ ಅದನ್ನು ಮಿಷಿನ್ಗೆ ಹಾಕ್ಸ್ಕೊಬರ್ತಾರೆ. ನೋಡಿ ಇವಾಗ ಧನಿಯಾ ಪುಡಿ ರೆಡಿ ಆಗಿದೆ, ಮಿಷಿನ್ಗೆ ಹಾಕ್ಸ್ಕೊಬಂದಿದ್ದಾಗಿದೆ. ನಿಮಗೆ ಕಲರ್ ಈ ಮೆಹಂದಿ ಪುಡಿ ಥರ ಕಾಣಿಸ್ತಾ ಇರ್ಬೋದು, ಅದು ಇಲ್ಲ, ಕಲರ್ ಚೆನ್ನಾಗಿ ಬಂದಿದೆ. ಬಟ್ ಇದು ಗ್ರೀನ್ ಕಲರ್ ಬಾಕ್ಸ್ ಇರೋದ್ರಿಂದ ಹಂಗೆ ಅನಿಸ್ತಾ ಇದೆ. ಈಗ ಇದನ್ನು ಜರಡಿ ಇಟ್ಕೊಂಡು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಮುಗೀತು. ನೋಡಿ ಈ ಥರ ಜರಡಿ ಹಿಡಿದಿಟ್ಕೊಂಡ್ಬಿಟ್ರೆ ನೋಡಿ ನೈಸಾಗಿ ಕಲರು ಚೆನ್ನಾಗಿ ಬಂದಿದೆ, ಘಮನೂ ಚೆನ್ನಾಗಿದೆ. ಸೊ ಯೋಚನೆ ಇಲ್ದಂಗೆ ಒಂದು 6 ತಿಂಗಳಿಗೆ ಧನಿಯಾ ಪುಡಿ ಸೂಪರಾಗಿರುತ್ತೆ. ಏರ್ ಟೈಟನ್ ಬಾಕ್ಸ್ಗೆ ಹಾಕಿಟ್ಕೊಂಡ್ಬಿಟ್ರೆ ಯಾವ ಫ್ರಿಜ್ಜಲ್ಲಿ ಇಡೋದು ಬೇಡ, ಏನೂ ಬೇಡ, ಹಾಗೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಧನಿಯಾ ಪುಡಿ ಮಾಡ್ಕೋಬೋದು ಅಂತ ಮನೆಯಲ್ಲೇ. ಎಲ್ಲರಿಗೂ ಗೊತ್ತಿರುತ್ತೆ, ಇದು ಗೊತ್ತಿಲ್ಲದೆ ಇರೋರಿಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀವಿ. ಆಮೇಲೆ ಗೊತ್ತಿದ್ದು ಏನಾದರೂ ಈ ಅರಿಶಿನ ಕೊಂಬುದು, ಕರ್ಬೇವು ಹಾಕೋದು, ಇದೆಲ್ಲ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳೋರು ಇರ್ತಾರಲ್ಲ, ಹಾಗಾಗಿ ಯೂಸ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಯಾರಿಗೆ ಯೂಸ್ ಆಗುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.